ನಮಸ್ಕಾರ. ನಂಜ ಅಂತ ನಮ್ಮೊಬ್ಬರು ಸಬ್ಸ್ಕ್ರೈಬರು ಸಿಬಿಲ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡುವ ಬನ್ನಿ. ನಮ್ಮದು ಹಳೆ ಲೋನ್ ಇತ್ತು, ಎಲ್ಲ ಕಟ್ಟಿ ಕ್ಲೋಸ್ ಮಾಡಿದ್ದೀವಿ ಸರ್. ಆದರೆ ಲೋನ್ ರಿಜೆಕ್ಟ್ DPD 90 ಡೇಸ್ ಹಾಗೂ CIC DPD 92 ಅಂತ ಶೋ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತ ದಯವಿಟ್ಟು ತಿಳಿಸಿ ಸರ್. ಓಕೆ, ಡೆಫಿನೆಟ್ಲಿ ನೋಡೋಣ. ವಿಷಯ ಏನಂತ ಹೇಳಿದರೆ, ಇಲ್ಲಿ ನಿಮ್ಮ ಲೋನ್ ಕ್ಲೋಸ್ ಆಗಿರ್ಬೋದು, ಆದರೆ ಕ್ರೆಡಿಟ್ ಹಿಸ್ಟ್ರಿ ಅಂತ ಬರುತ್ತೆ, ನೀವು ಆ ಲೋನನ್ನು ಯಾವ ಥರ ಕಟ್ಟಿದ್ದೀರಿ ಅಂತ. ಓಕೆ, DPD 90 ಡೇಸ್ ಅಂತ ಹೇಳಿದರೆ 92 ಡೇಸ್ ಅಂತ ಹೇಳಿದರೆ ನಿಮ್ಮ ಆ ಲೋನ್ NPA ಆಗಿದೆ ಅಂತೇಳಿ ಅರ್ಥ. ಓಕೆ, NPA ಅಂತ ಹೇಳಿದರೆ 92 ಡೇಸ್ ನೀವು ಡಿಲೇ ಮಾಡಿದ್ರಲ್ಲ, ಇದರಿಂದ ಬ್ಯಾಂಕ್ನವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಫೈನಾನ್ಷಿಯಲ್ ಏನು ನೀವು EMI ಕಟ್ಟೋದು ಏನಿದೆ ಅದು ಸರಿ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೀವೀಗ ಏನು ಮಾಡಬೇಕಂತ ಹೇಳಿದ್ರೆ, ಆನ್ಲೈನಲ್ಲಿ ಏನು ಲೋನ್ ಅಪ್ಲೈ ಮಾಡ್ತೀರಲ್ಲ, ಅಲ್ಲಿ ಅಪ್ಲೈ ಮಾಡಿದರೆ ಇಟ್ಸ್ ಆಲ್ ಆಲ್ಗೋರಿದಮ್ಸ್. ಓಕೆ, ಅಲ್ಲಿ ನಿಮಗೆ DPD ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡೇ ಬಿಡ್ತಾರೆ. ನೀವು ಡೈರೆಕ್ಟ್ಲಿ ಬ್ಯಾಂಕಲ್ಲಿ ಹೋಗಿ ನೀವು ಲೋನನ್ನು ಅಪ್ಲೈ ಮಾಡಬೇಕಾಗುತ್ತೆ. ಡೈರೆಕ್ಟ್ಲಿ ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಸಿಬಿಲ್ ಕೂಡ 737 ಇದೆ. ಅಂದರೆ ಈ ಲೋನ್ ಅಲ್ಲದೆ ಬೇರೆ ಲೋನ್ ಕೂಡ ನೀವು ಸರಿಯಾಗಿ ಕಟ್ಟಿದ್ದೀರಿ ಅಂತ ಅರ್ಥ. ಫ್ರೇಮ್ ಆಫೀಸ್ ಮೇಲಿಂದ ಮೇಲೆ ನೋಡ್ತಾ ಇದ್ದರೆ ನೀವು ಬೇರೆ ಲೋನ್ ಕಟ್ಟಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂತ್ಕೊಂಡು ಹೇಳಬೇಕಾಗುತ್ತೆ, ಸರ್ ಟು ಬಿ ಓಪನ್ಲಿ ಹೇಳಿ, ನಮ್ಮದೊಂದು DPD ಇದೆ 92 ಡೇಸ್, ಇದು ಯಾಕಾಗಿದೆ ಅಂತ ಹೇಳಿ. ಅಂದರೆ ನೀವು ಬೇಕಂತ ಕಟ್ಟಲಿಲ್ವಾ, ಅಥವಾ ಇನ್ಕಮ್ ಕಡಿಮೆಯಾಗಿ ಕಟ್ಟಲಿಲ್ವಾ, ಏನಾದರೂ ಒಂದು ರೀಸನ್ ಇರುತ್ತಲ್ಲ, ದೆರ್ ಈಸ್ ಅ ರೀಸನ್. ಆ ರೀಸನನ್ನು ನೀವು ಮ್ಯಾನೇಜರ್ ಎದುರಿಗೆ ಹೇಳಬೇಕಾಗುತ್ತೆ. ಅದ್ರ ಮೇಲೆ ಲೋನ್ ಸ್ಯಾಂಕ್ಷನ್ ಆಗುತ್ತೋ ಇಲ್ವೋ ಅದನ್ನು ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಬಟ್ ನೀವು ಆನ್ಲೈನಲ್ಲಿ ಎಲ್ಲೂ ಅಪ್ಲೈ ಮಾಡಿದರೆ ಇದಕ್ಕೆ ಡೆಫಿನೆಟ್ಲಿ ಲೋನ್ ಸಿಗೋದಿಲ್ಲ. ನೀವು ಆಫ್ಲೈನಲ್ಲೇ ಇದನ್ನು ನೋಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.